ಒಬ್ಬ ವ್ಯಕ್ತಿನ ಎನ್ಕೌಂಟರ್ ಮಾಡಿ ಸಾಯಿಸಿದ್ರೆ ಅವನ ಸಪೋರ್ಟ್ಗೆ ಇಷ್ಟೊಂದು ಸಾವಿರಾರು ಜನ ಬಂದಿದ್ದಾರೆ ಅಂದ್ರೆ ಅವ್ರೇನೋ ದೊಡ್ಡದಾಗಿ ಸಾಧನೆ ಮಾಡಿರ್ಬೇಕಲ್ವಾ. ಕೈಯಲ್ಲಿ ಗನ್ ಇಟ್ಕೊಂಡು ಪೊಲೀಸರನ್ನೇ ಹೆದರಿಸಿದ ಈ 29 ವರ್ಷದ ಹುಡುಗ, ಇವನ ಹೆಸರು ಭರತ್ ಭೂಷಣ್ ತಿವಾರಿ ಅಂತ. ಬಿಹಾರದ ಬಿಲೌತಿ ಎಂಬ ಹಳ್ಳಿಗೆ ಸೇರಿದವನು. ಪ್ರತಿ ವರ್ಷ ಈ ಪ್ರವಾಹಗಳಿಗೆ ಬೆಳೆಗಳು ನಾಶ ಆಗೋದು, ಸೌಲಭ್ಯಗಳಿಲ್ಲ, ಅಭಿವೃದ್ಧಿಗಳಿಲ್ಲ, ಇದೆಲ್ಲ ಇಲ್ಲದೆ ಇರೋ ಕಾರಣ ಇವರು ಹೋರಾಟಕ್ಕೆ ಇಳಿತಾರೆ. ಎಲ್ಲ ದೊಡ್ಡ ದೊಡ್ಡ ಆಫೀಸರ್ಸ್ ಹತ್ರ ಎಲ್ಲ ಹೋಗಿ ಅರ್ಜಿ ಬರೆದು ಕೊಡ್ತಾರೆ, ಈ ತರ ನಮ್ಮ ಹಳ್ಳಿದಲ್ಲಿ ಈ ತರ ಇದೆ ಅಂತ. ಯಾವುದೇ ರಿಸಲ್ಟ್ ಇಲ್ಲ, ಯಾವುದೇ ಫಲಿತಾಂಶ ಇಲ್ಲದ ಕಾರಣ ಗನ್ನ ಕೈಗೆತ್ಕೊಂಡು ಕ್ವಶನ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಫೇಸ್ಬುಕ್ ಲೈವ್ ನ ಮೂಲಕ ಜನರ ಕಷ್ಟಗಳನ್ನ ಹೊರಗಡೆ ಜಗತ್ತಿಗೆ ತೋರಿಸ್ತಾನೆ. ಇದರಿಂದ ಪೊಲೀಸರು ಅವನ್ನ ಹುಚ್ಚ ಅಂತ ಮುದ್ರೆ ಹಾಕಿ ಅರೆಸ್ಟ್ ಮಾಡಕ್ ಹೋಗ್ತಾರೆ. ಜೂನ್ 16ರಲ್ಲಿ ಪೊಲೀಸರು ಅವನ ಮನೆ ಮುಂದೆ ಸುತ್ತುವರಿತಾರೆ ಅವನ ಹಿಡಿಯೋದಕ್ಕೋಸ್ಕರ. ಜೂನ್ 17ರಲ್ಲಿ ಅವನು ಫೇಸ್ಬುಕ್ ಲೈವ್ ಬಂದು ಅವನ ಬೇಡಿಕೆಗಳನ್ನೆಲ್ಲ ಇಡ್ತಾನೆ. ಇದನ್ನೆಲ್ಲ ಈಡೇರಿಸೋ ಹಂಗಿದ್ರೆ ಮಾತ್ರ ಸರೆಂಡರ್ ಆಗ್ತೀನಿ ಅಂತ ಇದೆಲ್ಲ ಬೇಡಿಕೆಗಳನ್ನ ಅವರ ಮುಂದೆ ಇಟ್ಟು ಸರೆಂಡರ್ ಆಗ್ತಾನೆ. ಅವ್ನು ಸರೆಂಡರ್ ಆಗೋದಕ್ಕಿಂತ ಮುಂಚೆ ಕೆಲವೊಂದು ಮಾತುಗಳನ್ನ ಹೇಳ್ತಾನೆ. ಮಂತ್ರಿ, MLA ಯಾರೇ ಆಗಿರ್ಲಿ ಸಮಾಜಕ್ಕೆ ಮೋಸ ಮಾಡಬಾರ್ದು, ಸುಳ್ಳು ಭರವಸೆಗಳನ್ನ ನೀಡಬಾರದು. ಒಂದು ವೇಳೆ ನೀಡಿದ್ರೆ ಅದನ್ನ ಯಾವುದೇ ಪರಿಸ್ಥಿತಿಯಲ್ಲಾದ್ರೂ ಈಡೇರಿಸಬೇಕು. ಒಂದು ವೇಳೆ ಈಡೇರಿಸದಿದ್ರೆ ನನ್ನಂತವರು ವೆಪನ್ಸ್ ನ ಕೈಗೆತ್ಕೊಳ್ಬೇಕಾಗುತ್ತೆ ಅಂತ ಹೇಳಿದ್ರು. ಅವನು ಶರಣಾಗಿದ್ರು ಸಹ ಪೊಲೀಸರು ಅವನ ಕಾಲಿಗೆ 5 ಬುಲೆಟ್ ನ ಫೈರ್ ಮಾಡ್ತಾರೆ, ಶೂಟ್ ಮಾಡ್ತಾರೆ. ಅವನ ಕಾಲಿಗೆ ತುಂಬಾ ರಕ್ತ ಹೋಗಿ ಅವರು ಅಲ್ಲೇ ಹಾಸ್ಪಿಟಲ್ ಅಲ್ಲೇ ಅವರು ಸತ್ತೋಗ್ತಾರೆ. ಭರತ್ ತಿವಾರಿ ಅವರ ಸಾವಿನ ಸುದ್ದಿ ಕೇಳಿ ಜನರು ಫುಲ್ ರೊಚ್ಚಿಗೆ ತೆರಳ್ಬಿಡ್ತಾರೆ. ಸಿಕ್ಕ ಪೊಲೀಸ್ ವಾಹನಗಳ ಮೇಲೆ ದಾಳಿ ನಡೆಸ್ತಾರೆ, ಕಲ್ಲಿಂದ ಹೊಡಿತಾರೆ. ಭರತ್ ತಿವಾರಿಯನ್ನ ಭಗತ್ ಸಿಂಗ್ಗೆ ಹೋಲಿಸ್ತಾರೆ. ಅವರನ್ನ ಅನ್ಯಾಯವಾಗಿ ಕೊಂದಿದ್ದಕ್ಕೆ ಜನ ಎಲ್ಲ ಕೋಪದಲ್ಲಿದ್ದಾರೆ. ಸರ್ಕಾರವನ್ನು ಪ್ರಶ್ನಿಸಿದರೆ ಪ್ರಾಣ ತೆಗೆದುಕೊಳ್ಳುತ್ತೀರಾ, ಹೆದರಿಸಿದರೆ ಎನ್ಕೌಂಟರ್ ಮಾಡ್ತೀರಾ, ಇದೇನ ಬಿಹಾರದಲ್ಲಿರೋ ಪ್ರಜಾಪ್ರಭುತ್ವ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕಾರ ಮತ್ತು ಮುಖ್ಯಮಂತ್ರಿ ವಿರುದ್ಧ ಬೇರೆ ಆಫೀಸರ್ಸ್ ಇರ್ತಾರಲ್ವಾ, ಅವರು ತರಾಟೆಗೆ ತಗೊಂಡಿದ್ದಾರೆ.